ನಮಸ್ಕಾರ ವೀಕ್ಷಕರೇ, ಎಟಿಎಂ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡ್ರು ಹಣವನ್ನ ವಿಡ್ರಾಲ್ ಮಾಡ್ಕೊಳ್ಳೋದಾಗಿರ್ಲಿ, ಟೋಟಲಿ ಎಟಿಎಂ ಕಾರ್ಡ್ ಅನ್ನ ನೀವೇನಾದ್ರೂ ಯೂಸ್ ಮಾಡ್ತಾ ಇದ್ರೆ ಅದರಿಂದ ಏನಾದ್ರೂ ಬಂಡವಾಳವನ್ನ ಹೂಡಿಕೆ ಆಗಿರ್ಲಿ ಅಥವಾ ವಿಡ್ರಾಲ್ ಆಗಿರ್ಲಿ, ಒಟ್ಟಾರೆಯಾಗಿ ಅದರಿಂದ ಏನಾದ್ರೂ ವಹಿವಾಟು ಮಾಡ್ತಾ ಇದ್ರೆ ಸೊ ನೀವು ಈ ಕೂಡಲೇ ಈ ಒಂದು ವಿಡಿಯೋನ ನೋಡ್ಕೊಂಡು ಕೆಲಸವನ್ನ ಮಾಡ್ಬೇಕಾಗತ್ತೆ. ಇದೇ ಡಿಸೆಂಬರ್ 30 ಗಡುವನ್ನ ಕೊಟ್ಟಿದ್ದಾರೆ. ಆ ಒಂದು ಡಿಸೆಂಬರ್ 30 ಒಳಗಾಗಿ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದಾರೆ. ಈಗಿನ ಜನರೇಷನ್ ಅಂತೂ ಈ ಒಂದು ಎಟಿಎಂ ಕಾರ್ಡ್ ಅನ್ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹೀಗಾದ ಕಾರಣ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡ್ಕೊಂಡು ಕೆಲಸವನ್ನ ಮಾಡಲೇಬೇಕು. ಇಲ್ಲಪ್ಪ ಅಂದ್ರೆ 10,000 ಕೂಡ ನಿಮಗೆ ದಂಡ ವಿಧಿಸಲಾಗುತ್ತದೆ. ಸೊ ಹಾಗಾದ್ರೆ 10,000 ಅಷ್ಟೇ ಯಾಕೆ, ಹೆಚ್ಚಿನ ದಂಡ ಕೂಡ ಬೀಳಬಹುದು. ನನ್ನ ಪ್ರಕಾರ, ಇದು ನಾನು ತಿಳ್ಕೊಂಡಿರುವ ಪ್ರಕಾರ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ದಂಡ ಬೀಳಬಹುದು. ಸೊ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಏನಿಲ್ಲ ಇದು ನಮಗೂ ಕೂಡ ಅನ್ವಯಿಸತ್ತಾ ಅಥವಾ ಇಲ್ವಾ, ಸೊ ಪ್ರತಿಯೊಂದು ಮಾಹಿತಿ ನಿಮಗೆ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಸೊ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಸೊ ಪ್ರತಿಯೊಬ್ರು ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈಗಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರ ಹತ್ರ ಎಟಿಎಂ ಕಾರ್ಡ್ ಇದ್ದೇ ಇರುತ್ತೆ. ಸೊ ಹೌದಲ್ವಾ, ಇದು ಎಟಿಎಂ ಕಾರ್ಡ್ ಅನ್ನ ನೀವು ಯಾರು ಯೂಸ್ ಮಾಡ್ತಾ ಇರ್ತೀರಿ, ವಿಡ್ರಾಲ್ ಮಾಡ್ಕೊಳ್ತಾ ಇರ್ತೀರಿ ಅಥವಾ ಇನ್ನಿತರ ಕಾರ್ಯಕ್ಕಾಗಿ ಅದನ್ನ ಯೂಸ್ ಮಾಡ್ಕೊಳ್ತಾ ಇರ್ತೀರಿ ಅಂತ ಅನ್ಕೊಳ್ಳಿ. ಸೊ ಹಾಗಾದ್ರೆ ಅದನ್ನ ನೀವು ಒಟ್ಟಾರೆಯಾಗಿ ನಿಮ್ಮ ಹತ್ರ ಎಟಿಎಂ ಕಾರ್ಡ್ ಇದ್ರೆ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಏನು ಅದು ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಟಿಸ್ ಏನು ಹೊರಡಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡೋಣ. ಇಲ್ಲಿ ನೋಡಿ, ನೀವು ಒಂದು ಹಣಕಾಸು ವರ್ಷದಲ್ಲಿ 20 ಲಕ್ಷ ರೂಕ್ಕಿಂತ ಹೆಚ್ಚಿನ ಹಣವನ್ನ ಹಿಂಪಡೆದಿದ್ದರೆ, ಅಂದ್ರೆ ವಿಡ್ರಾಲ್ ಮಾಡ್ಕೊಂಡಿದ್ರೆ ಎಟಿಎಂ ಮುಖಾಂತರ ಒಂದು ವರ್ಷದಲ್ಲಿ 20 ಲಕ್ಷ, ಒಂದು ವರ್ಷದಲ್ಲಿ 20 ಲಕ್ಷ ಹಣವನ್ನ ನೀವೇನಾದ್ರೂ ವಿಡ್ರಾಲ್ ಮಾಡ್ಕೊಂಡಿದ್ದೆ ಆದ್ರೆ ಮತ್ತು ನೀವು ಕಳೆದ 3 ವರ್ಷಗಳಿಂದ ಆದಾಯ ತೆರಿಗೆಯನ್ನ ಸಲ್ಲಿಸದೇ ಇದ್ರೆ, ಈಗ ನೋಡಿ 20 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ನೀವೇನಾದ್ರೂ ಕಳೆದ 3 ವರ್ಷದಿಂದ, ಒಂದು ವರ್ಷ ನಿಮಗೆ ಹೋಯ್ತು, ನೀವು ಇನ್ನೂ ಕೂಡ ಆದಾಯ ತೆರಿಗೆ ಕಟ್ಟಿಲ್ಲ, 2 ವರ್ಷ ಹೋಯ್ತು ಇನ್ನೂ ಕಟ್ಟಿಲ್ಲ, 3 ವರ್ಷನೂ ಹೋಯ್ತು ಇನ್ನೂ ಕೂಡ ನೀವು ಆದಾಯ ತೆರಿಗೆ ಕಟ್ಟಿಲ್ಲ, ಪಾವತಿ ಮಾಡಿಲ್ಲಪ್ಪ ಅಂದ್ರೆ ನೋಡೋಣ ಏನ್ ಹೇಳಿದಾರೆ ಅನ್ನುವಂಥದ್ದನ್ನ. ಅದೇ ತೆರಿಗೆ ಸಲ್ಲಿಸದೆ ಇದ್ರೆ ನೀವು TDS ಪಾವತಿಸಬೇಕಂತ ಹೇಳಿದ್ದಾರೆ. TDS ಪಾವತಿಸಬೇಕಂತ ಹೇಳಿದ್ದಾರೆ. ಇದರ ನಿಯಮಗಳನ್ನ ನೀವು ಮೊದಲು ತಿಳ್ಕೊಳ್ಬೇಕಾಗಿರುವಂತದ್ದು ಬಹಳ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನೀವು ಸಹ ಅರ್ಥ ಮಾಡ್ಕೊಳ್ಬೇಕು. ನೀವು 20 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ಹಿಂಪಡೆದ ತಕ್ಷಣ ನೀವು 2% ದರದಲ್ಲಿ ನೀವು TDS ಅನ್ನ ಪಾವತಿ ಮಾಡ್ಬೇಕಾಗತ್ತೆ, ಆದಾಯ ತೆರಿಗೆಯನ್ನ ಕಟ್ಟಬೇಕಾಗತ್ತೆ 2% ನಲ್ಲಿ. ಓಕೆನಾ, 20 ಲಕ್ಷ ವಹಿವಾಟು ಮಾಡಿದವರಿಗೆ ಮಾತ್ರ ಇದು 2% ಅಷ್ಟು. ನೆಕ್ಸ್ಟ್ ನೋಡಿ, ಈ ಒಂದು TDS ಅನ್ನ ಪಾವತಿಸಬೇಕು. ನೀವು ಬ್ಯಾಂಕ್ ನಿಂದ 1 ಕೋಟಿ ಅಥವಾ ಈ ಒಂದು ಕೋಟಿಗಿಂತ ಹೆಚ್ಚಿನ ಹಣವನ್ನ ವಿಡ್ರಾಲ್ ಮಾಡ್ಕೊಂಡಿದ್ರೆ, ನೀವು ಯಾವ ಬ್ಯಾಂಕ್ ಅಕೌಂಟ್ ಬೇಕಾದ್ರೂ ಇರ್ಲಿ, ಅದು ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ನೀವೇನಾದ್ರೂ 1 ಕೋಟಿಗಿಂತ ಹೆಚ್ಚಿನ ವ್ಯವಹಾರ ಮಾಡಿದ್ರೆ ಆದ್ರೆ, ಹಿಂಪಡೆದಿದ್ದೆ ಆದ್ರೆ ನೋಡಿ 5% ಅಷ್ಟು TDS ಪಾವತಿಸಬೇಕಂತ ಹೇಳಿದ್ದಾರೆ. ಯಾರು ಇನ್ನೂ ಕೂಡ ಆದಾಯ ತೆರಿಗೆ ಪಾವತಿ ಮಾಡಿಲ್ಲ, ಸೊ ಅವರು ಆದಾಯ ತೆರಿಗೆ ಪಾವತಿಯನ್ನ ಎಷ್ಟು % ನಷ್ಟು ಮಾಡಬೇಕು, ಎಷ್ಟು ವರ್ಷದ ನಂತರ ಇನ್ನೂ ಕೂಡ ಮಾಡಿಲ್ಲ ಅಂದ್ರೆ ನೀವು ಈಗ ಸದ್ಯದಲ್ಲಿ ಎಷ್ಟು ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾರು ಆದಾಯ ತೆರಿಗೆ ನೀವು ಕಟ್ತಾ ಇಲ್ಲ ನೋಡಿ, ಕಳೆದ 3 ವರ್ಷದಿಂದ 20 ಲಕ್ಷ ವಹಿವಾಟು ಮಾಡಿದ್ದೆ ಆದ್ರೆ ನೀವು 2% ಅಷ್ಟು ಆದಾಯ ತೆರಿಗೆಯನ್ನ ಕಟ್ಟಬೇಕಾಗತ್ತೆ, ಇಲ್ಲಾಂದ್ರೆ ದಂಡ ವಿಧಿಸ್ತಾರೆ 100%. ಹೆಚ್ಚಿನ ನೀವು ವಿಚಾರ ಮಾಡಿ, ಇಲ್ಲೇ 2% ನೀವು 20 ಲಕ್ಷ ವ್ಯವಹಾರ ಮಾಡ್ತಾ ಇರ್ತೀರಿ, 10,000 ಮಾತ್ರ ದಂಡ ವಿಧಿಸ್ತಾರ ಅಥವಾ 1 ಲಕ್ಷದವರೆಗೂ ಕೂಡ ವಿಧಿಸಬಹುದಾ ಅಂತ ನೀವು ಥಿಂಕ್ ಮಾಡಿದ್ರೆ ಸಾಕು. 1 ಲಕ್ಷದವರೆಗೂ ಕೂಡ ದಂಡ ಖಚಿತವಾಗ್ಲೂ ಬೀಳಬಹುದು. ಸಹಜ 1 ಲಕ್ಷದವರೆಗೂ ಕೂಡ ಸಹಜವಾಗಿ ನಿಮಗೆ 1 ಲಕ್ಷ ರೂಪಾಯಿ ನಿಮಗೆ ದಂಡ ವಿಧಿಸಲಾಗಬಹುದು. ಅದೇ ರೀತಿಯಾಗಿ 1 ಕೋಟಿ ವ್ಯವಹಾರದಲ್ಲಿ ಎಷ್ಟು ನಿಮಗೆ ದಂಡ ವಿಧಿಸಬಹುದು ವಿಚಾರ ಮಾಡಬೇಕಾಗತ್ತೆ ನೀವೇ. ಒಂದು ಕೋಟಿ ವ್ಯವಹಾರ ಏನಾದ್ರೂ ಮಾಡ್ತಾ ಇದ್ರೆ ನೀವು ಬ್ಯಾಂಕ್ ನಲ್ಲಿ 5% ಅಷ್ಟು TDS ಅನ್ನ ನೀವು ಪಾವತಿ ಮಾಡ್ಬೇಕಂತ ಇಲ್ಲಿ ಸರ್ಕಾರ ತಿಳಿಸಿದೆ. ಟೋಟಲಿ ನೀವು ಎಟಿಎಂ ನಲ್ಲಿ ಹೆಚ್ಚಿನ ವಹಿವಾಟವನ್ನ ಮಾಡಿಸಿದ್ದೆ ಆದ್ರೆ 5% TDS ಪಾವತಿಸ ಮಾಡ್ಬೇಕಾಗತ್ತೆ. ಅದು 1 ಕೋಟಿ ಆಗಿರ್ಲಿ ಅಥವಾ ಅದಕ್ಕಿಂತ ಹೆಚ್ಚಾಗಿರ್ಲಿ, ಒಟ್ಟಾರೆಯಾಗಿ ನೀವು ಈ ಒಂದು ವಹಿವಾಟುಗಳನ್ನ, ಹೆಚ್ಚಿನ ಹಣದ ವಹಿವಾಟುಗಳನ್ನ ಮಾಡಿದ್ದೆ ಆದ್ರೆ ನೀವು ಆದಾಯ ತೆರಿಗೆ ಕಟ್ಟಿಲ್ಲ ಅಂದ್ರೆ ಕಟ್ಟಿ ಈಗಾಗಲೇ, ಇಲ್ಲಪ್ಪ ಅಂದ್ರೆ ನಿಮ್ಗೆ ದಂಡ ವಿಧಿಸ್ತೀವಿ ಅಂತ ನಿಮ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ. ಎಷ್ಟು ಹಣಕ್ಕೆ ಎಷ್ಟು % ಅಷ್ಟು ಒಂದು ದಂಡ ಬೀಳುತ್ತೆ ಆಗಿರ್ಲಿ, ಅದೇ ರೀತಿಯಾಗಿ ನೀವು ಆದಾಯ ತೆರಿಗೆ ಕಟ್ಟೋದಾಗಿರ್ಲಿ, ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ನೀವು ಯಾರು 20 ಲಕ್ಷಕ್ಕಿಂತ ಹೆಚ್ಚಿನಾಗಿರ್ಲಿ ಅಥವಾ 1 ಕೋಟಿ ಆಗಿರ್ಲಿ, 20 ಲಕ್ಷ ಅಂದ್ರೆ ಸಹಜವಾಗಿ ಬಹಳಷ್ಟು ಜನ ಮಾಡ್ತಾರೆ. ಈಗ ಏನು ಈ ಒಂದು ಸಹಜನೆ.
ಸೊ ಅದರಲ್ಲಿ ಡೆವಲಪ್ಡ್ ಆಗುವಂತಹ ಸಿಟಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿ ಒಂದು ಹಣದ ವಹಿವಾಟುಗಳು ನಡೀತಾ ಇರ್ತವೆ, ವ್ಯವಹಾರಗಳು. ಸೊ ಅಲ್ಲಿವರೆಗೆ ಇದು ಮುಖ್ಯವಾಗಿ ಅಪ್ಡೇಟ್ಸ್ ಒಂದು ನಾನು ತಿಳಿಸ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು TDS ಅನ್ನ, ಆದಾಯ ತೆರಿಗೆಯನ್ನ ಕಟ್ಟಿ, ಸೊ ಆದಷ್ಟು ಯಾರ್ಯಾರು ಇನ್ನೂ ಕೂಡ ಪಾವತಿ ಮಾಡಿಲ್ಲ ನೋಡಿ, ಸರ್ಕಾರ ಗಮನಕ್ಕೆ ಬಂದ್ರೆ ಮತ್ತೆ ದಂಡ ವಿಧಿಸಲಾಗುವುದು, ಮತ್ತೆ ನಿಮ್ಮ ಆಸ್ತಿ ಪಾಸ್ತಿಗಳು ಎಲ್ಲ ಕೂಡ ಎನ್ಕ್ವೈರಿ ಆಗ್ಬಹುದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಅನ್ಕೊಳ್ಬಹುದು ಇದೇನಪ್ಪ ಗೋಳ ಮಾಹಿತಿ ಅಂತ. ಸೊ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂದ್ರೆ, ಇದು ಬಹಳ ಮುಖ್ಯವಾಗಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ ಏನೆ. ಯಾಕಂದ್ರೆ ಬಹಳಷ್ಟು ಜನರು ನಿಮ್ಮ ಮನೆಗೆ ಬಂದು ಏನಾದ್ರೂ ಸರ್ವೆ ನಡೆಸೋದಾಗಿರ್ಲಿ, ಒಟ್ಟಾರೆಯಾಗಿ ನಿಮ್ಮ ಮನೆಗೆ ಒಂದು ತನಿಖೆ ನಡೆಸಿದ್ರೆ ಅಲ್ಲಿ ಏನಾದ್ರೂ ಒಂದು ಹೆಚ್ಚಿನ ಆದಾಯವನ್ನ ಹೊಂದಿದ್ರೆ, ನೀವು ಅಗತ್ಯಕ್ಕಿಂತ ಹೆಚ್ಚಿನ ಆದಾಯ ಏನಾದ್ರೂ ಸಂಪಾದಿಸಿದ್ದೀರಾ ಆದ್ರೆ ಥರ್ಡ್ ಪಾರ್ಟಿಗಳಿಂದ ಒಟ್ಟಾರೆಯಾಗಿ, ಸೊ ಅಲ್ಲಿ ನಿಮಗೆ ಹೆಚ್ಚಿನ ಟ್ಯಾಕ್ಸ್ಗಳು ಮತ್ತೆ ನಿಮ್ಗೆ ಹೆಚ್ಚಿನ ಒಂದು ದಂಡಗಳು ಆಗಿರ್ಲಿ, ಜೈಲು ಶಿಕ್ಷೆಗಳಾಗಿರ್ಲಿ ಎಲ್ಲಾನು ಕೂಡ ಬರಬಹುದು. ಆದಷ್ಟು ಇದು ಶ್ರೀಮಂತ ಅಂದ್ರೆ ಸರ್ಕಾರದ ಗಮನಕ್ಕೆ ಇಲ್ದೇನೆ ನೀವು ಗಳಿಸ್ತಾ ಇರ್ತೀರಲ್ಲ, ಅಂತವರಿಗೆ ಮುಖ್ಯವಾದ ಮಾಹಿತಿ ಇದು. ಆ ರೀತಿ ಬಹಳಷ್ಟು ಜನ ಇರ್ತಾರೆ, ಆಲ್ಮೋಸ್ಟ್ ಈಗಿನ ಕಾಲದಲ್ಲಿ ಅಂತವರೇ ಇರ್ತಾರೆ. ಸೊ ನೋಡ್ಕೊಳ್ಳಿ ಸರಿಯಾಗಿ. ಯಾರು ಇನ್ನು ಕೂಡ TDS ಪಾವತಿ ಮಾಡಿಲ್ಲ ಆದಷ್ಟು ಬೇಗ ಮಾಡಿ. ಇಷ್ಟು ಅಪ್ಡೇಟ್ ಇತ್ತು, ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ದಯವಿಟ್ಟು ಇದೇ ರೀತಿಯಾದಂತಹ ಮಾಹಿತಿಗಳನ್ನ ಪಡ್ಕೊಳ್ಳಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೋಟಿಫಿಕೇಶನ್ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.